ನಿಮ್ಮ ಹತ್ರ ಆಲ್ರೆಡಿ ಪ್ಲಾನ್ಸ್ ಇದೆ, ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ವರ್ಕಿಂಗ್. ಯಾಕೆ? These are the 3 possible reasons you are missing in a huge margin. First one, pre-planning. You can consider any domain, be it fitness, career developments, job opportunities, or any relationship. Okay? ಫಸ್ಟ್ ನಿಮಗೆ ಪ್ರೀ ಪ್ಲ್ಯಾನಿಂಗ್ ಇಲ್ಲ. ಲೆಟ್ಸ್ ಸೇ ನಾಳೆ ಏನು ಮಾಡಬೇಕು, ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಟೂ ಮಚ್ ಫ್ಯೂಚರ್. ಅಟ್ಲೀಸ್ಟ್ ಇಮಿಡಿಯೇಟ್ ನೆಕ್ಸ್ಟ್ ಡೇ ಏನು ಮಾಡೋಕ್ಕೆ ಹೊರಟಿದ್ದೀರಾ ನೀವು. ಲೈಕ್ ವೆನ್ ಯು ಆರ್ ಯು ಗೋಯಿಂಗ್ ಟು ವೇಕಪ್, ಏನು ಊಟ ಮಾಡ್ತೀರಾ, ಎಷ್ಟು ಪ್ರೊಡಕ್ಟಿವ್ ಆಗಿ ನಿಮ್ಮ ದಿನನ ಸ್ಪೆಂಡ್ ಮಾಡ್ತೀರಾ, ಎಷ್ಟು ಆ್ಯಕ್ಟಿವ್ ಆಗಿರ್ತೀರಾ. ಸೊ ಇದನ್ನು ಪ್ರೀ ಪ್ಲ್ಯಾನಿಂಗ್ ಅಂತಾರೆ. ಸೊ ಇದು ಪ್ರೀ ಪ್ಲ್ಯಾನಿಂಗ್ ಇದ್ದರೆ ನಿಮಗೆ ಆಟೋಮೆಟಿಕ್ ಡಿಸಿಪ್ಲಿನ್ ಬರುತ್ತೆ. ಸೊ ಡಿಸಿಪ್ಲಿನ್ ಇದ್ದರೆ ಮನುಷ್ಯ ಏನು ಬೇಕಾದ್ರೂ ಸಾಧನೆ ಮಾಡ್ತಾನೆ. ಫಸ್ಟ್ ಥಿಂಗ್. ಸೆಕೆಂಡು, ಕನ್ಸಿಸ್ಟೆಂಟಾಗಿ ನಾವು ಎಫರ್ಟ್ಸ್ ಹಾಕ್ತಾನೆ ಇರಬೇಕು. ವೆದರ್ ಎನಿಥಿಂಗ್, ನಾನು ಹೇಳಿದ್ನಲ್ಲ, ಇದು ಕರಿಯರ್ ಡೆವಲಪ್ಮೆಂಟ್, ಜಾಬ್ ಆಪರ್ಚುನಿಟೀಸ್ ಇರ್ಬೋದು, ಅಥವಾ ಎನಿ ರಿಲೇಷನ್ಶಿಪ್ಸ್ ಇರ್ಬೋದು, ಅಥವಾ ಫಿಟ್ನೆಸ್ಸಲ್ಲೇ ನೀವು ಪ್ರೋಗ್ರೆಸ್ನ ಚೇಸ್ ಮಾಡ್ತಾ ಇದ್ದರೆ, ನೀವು ಕನ್ಸಿಸ್ಟೆಂಟಾಗಿ ಎಫರ್ಟ್ಸ್ ಹಾಕದೇ ಇದ್ದರೆ ಏನೂ ಸಾಧ್ಯ ಇಲ್ಲ. ಸೊ ಫಸ್ಟು ಪ್ರೀ ಪ್ಲ್ಯಾನಿಂಗ್ ಇರಲೇಬೇಕು. ಸೆಕೆಂಡ್, ಕನ್ಸಿಸ್ಟೆಂಟಾಗಿ ಅದು ಪಾಸೋ ಫೇಲೋ, ರಿಸಲ್ಟ್ಸ್ ಕಾಣಿಸತ್ತೋ ಕಾಣಿಸೋಲ್ಲ, ಯು ಹ್ಯಾವ್ ಟು ಬಿ ಕನ್ಸಿಸ್ಟೆಂಟ್ ವಿತ್ ದ ಡಿಸಿಪ್ಲಿನ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಯು ಹ್ಯಾವ್ ಟು ಬಿ ವೆರಿ 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 ಪೇಷಂಟ್ ಎನಫ್. ಯಾಕಂದರೆ ನಿಮಗೆ ಪೇಷನ್ಸ್ ಇಲ್ಲ ಅಂದರೆ ನೀವು ಹಾಕ್ತಿರೋ ಎಫರ್ಟ್ಸು ವರ್ಕ್ ಆಗುತ್ತೋ ಇಲ್ಲೋ ಅನ್ನೋದು ನಿಮಗೆ ಗೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಯು ಹ್ಯಾವ್ ಟು ಬಿ ಲಿಟಲ್ ಮೋರ್ ಪೇಷಂಟ್. ಸಮ್ಟೈಮ್ಸ್ ನೀವು ಎಲ್ಲ 100% ಎಫರ್ಟ್ ಹಾಕಿದರೂ ಕೂಡ ರಿಸಲ್ಟ್ ಸ್ಲೋ ಇರುತ್ತೆ. ಸೊ ಹಾಗಂತ ತಕ್ಷಣ ನೀವು ಪ್ಲ್ಯಾನ್ ಚೇಂಜ್ ಮಾಡೋದಲ್ಲ. ಸೊ ಓನ್ಲಿ ಥಿಂಗ್ ಈಸ್ ಯು ನೀಡ್ ಟು ಬಿ ಲಿಟಲ್ ಮೋರ್ ಪೇಷಂಟ್ ವೆನ್ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಆನ್ ಟ್ರ್ಯಾಕ್.